our channel. TwoStatesCouple. This is Sneha and myself Sayouj. Yes. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಸೇಫ್ ಆಗಿರಿ ಎಲ್ಲರೂ. ಮತ್ತೆ ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ ಒಂದು ರೆಸ್ಟೋರೆಂಟ್ನ ರಿವ್ಯೂ ಮಾಡಕ್ಕೆ ಹೊರಟಿದ್ದೀವಿ. ನಮ್ಮ ರಿವ್ಯೂ ಪರ್ಸನ್ ನಮಗೆ ಹೆಂಗೆ ಅನ್ನಿಸ್ತು ಅದ್ರ ಬಗ್ಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ರೆಸ್ಟೋರೆಂಟ್ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಹೇಳಿದರು, ಚೆನ್ನಾಗಿದೆ ಟ್ರೈ ಮಾಡಿ ಅಂತ. ಬಟ್ ನಾನೊಂದು 2 ಸರಿ ಹೋಗಿದ್ದೆ, ಬಟ್ ಇವಾಗಲ್ಲ, ತುಂಬ ಮೊದಲು ಹೋಗಿದ್ದು. ಅದೇ ಎಲ್ಲಿ ಬರುತ್ತೆ ಅಂದರೆ ನಮ್ಮ ಅಕ್ಕನ ಮನೆ ರೋಡಲ್ಲಿ, ಅದೇ ಕನಕಪುರ ರೋಡಲ್ಲೇ ಬರೋದು. ಎಕ್ಸಾಕ್ಟ್ ಲೊಕೇಶನ್ನ ನಾವು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಅದು ಹೋಟೆಲ್ ಸಿಂಧೂರಾ ಗಾರ್ಡಿಯನ್ ಅಂತಲ್ಲ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಐ ಮೀನ್ ಬೆಂಗಳೂರಲ್ಲಿ ಮಂಗಳೂರು ಸ್ಟೈಲ್ ಫುಡ್ಡು, ಫಿಶ್ಶು ಅಥವಾ ಮಂಗಳೂರು ಸ್ಟೈಲ್ ಅಡುಗೆಗಳು ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಟೇಸ್ಟ್ ಮಾಡೋಣ, ನಮ್ಗೆ ಹೆಂಗೆ ಅನ್ನಿಸ್ತು. ಎಸ್ಪೆಷಲಿ ನಾನು ಒಂದು 3-4 ಇಯರ್ಸಿಂದ ಮಂಗಳೂರು ಫುಡ್ಡು ತಿಂದು ಐ ಲೈಕ್ ಮಂಗಳೂರು ಫುಡ್, ನಂಗೆ ತುಂಬ ಇಷ್ಟ. ಸೊ ನನಗೆ ಅದೇ ಟೇಸ್ಟ್ ಇದೆಯಾ, ಏನಾದ್ರು ಡಿಫ್ರೆನ್ಸ್ ಇದೆಯಾ, ಹೇಗಿದೆ ಅಂತೆಲ್ಲ ರಿವ್ಯೂ ಮಾಡೋಣ ಅಂತ. ಸೊ ಸೈಯೂಜ್ಗೂ ತುಂಬ ಇಷ್ಟ, ಎಸ್ಪೆಷಲಿ ಚಿಕನ್ ಗೀರೋ ಸೈಯೂಜ್ಗೆ ತುಂಬ ಇಷ್ಟ. ಸೊ ಎಲ್ಲಾನು ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಹೆಂಗಿದೆ ಅಂತ ರಿವ್ಯೂ ಹೇಳ್ತೀನಿ. ಮತ್ತು ವರ್ತಾ ಮತ್ತು ರೀಸನೇಬಲ್ ಇದೆಯಾ ರೇಟ್ಗಳು ಅಂತೆಲ್ಲ ಹೇಳ್ತೀವಿ. ಸೊ ಸ್ಟೇ ಟ್ಯೂನ್, ಚೆಕ್ ಮಾಡ್ತಾ ಇರಿ. ಸೊ ಬನ್ನಿ ನಾವು ಇವಾಗ ಹೋಗೋಣ. Yes, let's go. Yes, let's go. ವೆಯ್ಟ್ ಮಾಡ್ತಾ ಇದ್ದೀವಿ, ಸಖತ್ ರಶ್ ಇದೆ. ಸಂಡೇ ಬೇರೆ ಆಗಿರೋದ್ರಿಂದ ಫುಲ್ ರಶ್ ಇದೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ವೆಯ್ಟಿಂಗ್ ಆಗಲೇ 2:30 ಆಯ್ತಲ್ಲ. ಹಾಂ, 1:30 ಹೊರಟಿದ್ವಿ ಅನ್ಸುತ್ತೆ ಅಲ್ಲಿಂದ. ದೂರ ಜಾಸ್ತಿ. ಹಾಂ, ಅಂದರೆ ಟ್ರಾಫಿಕಲ್ಲಿ ಟೈಮ್ ಹೋಗಿದೆ ಹೋಗುತ್ತೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಬೇಬಿ ಫಿಶ್ ಥಾಲಿಲಿ ಒಂದು ನೀರು ದೋಸೆ ಬರುತ್ತೆ. ನೀರು ದೋಸೆ, ಫಿಶ್ ಕರಿ, ಫಿಶ್ ಫ್ರೈ, ರಸಮ್, ಡ್ರೈ ಪ್ರಾನ್ಸ್ ಚಮ್ಮಂದಿ ಬರುತ್ತಲ್ಲ ಅದು, ಚಟ್ನಿ, ಮತ್ತು ಬಟರ್ ಮಿಲ್ಕ್, ಮತ್ತು ಒಂದು ಸ್ವೀಟ್. ಚಿಕನ್ ಫಿಶ್ ಥಾಲಿ, ಬಟ್ ಚಿಕನ್ ಥಾಲಿನಲ್ಲೂ ಸೇಮ್, ಬಟ್ ಚಿಕನ್ ಕರಿ ಚಿಕನ್ ಸುಕ್ಕ ಇರುತ್ತೆ ಅಷ್ಟೇ. ಸೊ ಏನು ತೊಗೊತೀರಾ? ನಾನು ಥಾಲಿ ತೊಗೊಳಲ್ಲ, ನಾನು ಫಿಶ್ ಥಾಲಿ ತೊಗೊತೀನಿ. ಓಕೆ, ಚಿಕನ್ ಗೀ ರೋಸ್ಟು, ನೀರು ದೋಸೆ ತೊಗೊತೀರಾ? ಓಕೆ. ದೆನ್ ಫಿಶ್ ಸ್ಟಾರ್ಟರಲ್ಲಿ ಏನಿದೆ ನೋಡು. ಇಲ್ಲಿ ಸ್ಟಾರ್ಟರ್ಸಲ್ಲಿ ಕಾಂಫರ್ಟ್, ಅಂಚಿಲ್ಲು, ಲೇಡಿ ಫಿಶ್, ಕಾಣೆ, ಬಂಗುಡೆ, ಪ್ರಾನ್ಸ್, ಕ್ರ್ಯಾಬ್, ಸ್ಕ್ವಿಡ್ ಆ್ಯಂಡ್ ಸಿಲ್ವರ್ ಫಿಶ್. ಅದು ಕಿಂಗ್ ಫಿಶ್ ಬರುತ್ತಲ್ಲ, ದ್ಯಾಟ್ ಓನ್ಲಿ ಅಂಜಲ್. ತುಂಬ ರಿಂಗ್ಲ ಆಗುತ್ತೆ. ಸರಿ ತಗೊಳ್ಳೋಣ. ಯಾವುದು? ಮಸಾಲ ಫ್ರೈ ತಗೊಳ್ಳೋಣ. ಮಸಾಲ ಫ್ರೈ ಯಾವುದು? ಬೇರೆ ಏನಾದಿದೆ ಕೇಳೋಣ ಫಸ್ಟು. ಮಸಾಲ ಫ್ರೈನ ತಗೊಂಡು ನೋಡೋಣ. ಸರಿ, ಆರ್ಡರ್ ಮಾಡ್ಬೋಣ. ನೀರು ದೋಸೆ 1 ಪ್ಲೇಟಾ? 2 ಪ್ಲೇಟ್. 1 ಪ್ಲೇಟಲ್ಲಿ ಎಷ್ಟು ಬರುತ್ತೆ ಅಂತ ಕೇಳೋಣ ಫಸ್ಟು. ನನಗೆ ಅನ್ನಿಸ್ತಾ ಇದೆ ಫಿಶ್ ರೇಟು ಪರವಾಗಿಲ್ಲ, ಬೆಂಗಳೂರಿಗೆ ಇದೇ ರೇಟ್ ಇರುತ್ತೆ ಆಲ್ಮೋಸ್ಟ್ ಆಗಿ. ನನ್ನ ಪ್ರಕಾರ ಇದು ಕಡಿಮೆ ಇದೆ ರೇಟ್ಸು. ಆ್ಯಕ್ಚುಲಿ ಬಂಗಡೆಗೆ ಒಂದು ದೊಡ್ಡ ಬಂಗಡೆ ಫ್ರೈಗೆ ತಗೊಂಡು ಇರ್ಬೋದು, ಮಸಾಲ ಫ್ರೈ ಇರ್ಬೋದು, ತಂದೂರಿ ಇರ್ಬೋದು, ಅಥವಾ ರವಾ ಫ್ರೈ ಇರ್ಬೋದು. 180 ರೂಪೀಸ್ ಒಂದೇ ಒಂದು ಪೀಸು ಬಂಗಡೆ. ಪ್ರಾನ್ಸ್ 390 ರುಪೀಸು, ಅದು ಫ್ರೈ ಮಾಡಿ ಕೊಡ್ತಾರೆ, ಫುಲ್ ಜಾಸ್ತಿ ಇರುತ್ತೆ. ಒಂದು ಪ್ಲೇಟ್ 50. ಕ್ರ್ಯಾಬು ಅದೇ ಥರ 360 ರುಪೀಸು, ಸ್ಕ್ವಿಡ್ 280 ಆ್ಯಂಡ್ ಸಿಲ್ವರ್ ಫಿಶ್ ಬೆಳ್ಳಂಜಿ. ನೀವೇನಾಗ್ತೀರಾ? ಸಿಲ್ವರ್ ಫಿಶ್ಶಿಗೆ ನಾವು ನತ್ತಲಲ್ಲ. ಒನ್ ಮೋರ್ ನೇಮ್. ಹಾಂ, ಮತ್ತೋಯ್ತು. ಗೋದಲ್ಲೇ ಬರುತ್ತೆ. ಮತ್ತೋಯ್ತು. ನತ್ತಲಿ
Nactal is different. Nactal alla. ಸಿಲ್ವರ್ ಫಿಶ್. Silver fish is English. ಸರಿ ನಾವು ಆರ್ಡರ್ ಮಾಡುವ. I'm so hungry. ಸ್ನೇಹಗಂತೂ ಫುಲ್ ತಿನ್ನಬೇಕು ಅಂತ ಆಸೆ ಆಗ್ತಿದೆ. ನಾನು ಹೇಳಿದಷ್ಟೇ ತಿನ್ನೋದೇನು. ಆರ್ಡ್ರ್. ಹೇಳಿ. ಇದು ಕಾಂಫರ್ಟ್ ಎಷ್ಟಿದೆ ರೇಟು? 600. ಓಕೆ. ಇಷ್ಟೇ ಫಿಶ್ ಇರೋದಾ, ಬೇರೆ ಯಾವುದು ಇರೋಲ್ಲ? ಓಕೆ. ಅದು ಯಾವ ಥರ ಬರುತ್ತೆ ಅಂಚಲು? ಹೋಲ್ ಪೀಸ್ ಕಾಂಪ್ಲೇಟ್ ಆದರೆ ಹಂಗೇನು ಸ್ಲೈಸ್ ಸ್ಲೈಸ್. ಸೊ ಒನ್ ಸ್ಲೈಸ್ ಇಸ್ 600. ಓಕೆ. ಏನು ಮಾಡೋಣ? ತಗೊಳ್ಳಿ ಒಂದು. ಕಾಣೆಗೆ ಕಾಣೆ ಅವೈಲೇಬಲ್ ಅಲ್ಲಿ ಇಲ್ವಾ? ಓಕೆ. ಕಾಂಫರ್ಟಾ? ಒಂದು ಕಾಂಫರ್ಟ್ ಮಸಾಲ ಫ್ರೈ, ಮತ್ತೆ ಒಂದು ಫಿಶ್ ಥಾಲಿ. ಮಾಡ್ತಿಲ್ಲ, ಥಾಲಿ ಇಲ್ಲ. ಸೀರಿಯಸ್ಲಿ ನಾನು ಥಾಲಿಗೋಸ್ಕರನೇ ಮೀಲ್ಸ್ ಐಟಮ್ ಯಾವುದೀಗ ರೆಡಿ ಮಾಡ್ತಾ ಇಲ್ಲ. ಹೌದಾ? ಮತ್ತೆ ಕರಿ ಏನಿದೆ ಫಿಶ್ ಕರಿ? ಬಂಗಡೆ ಕರಿ ಕೊಡಲಾ? ಬಂಗಡೆ ಕರಿ. ಸರಿ, ಬಂಗಡೆ ಕರಿ ವೈಟ್ ರೈಸ್ ಕೊಡಿ. ನಿಮ್ಮದು ಫಿಶ್ ಥಾಲಿ ಚಿಕನ್ ಥಾಲಿ ಎರಡೂ ಯಾವುದು ಇಲ್ವಾ? ಸ್ಟಾರ್ಟ್ ಮಾಡಿಲ್ಲ. ಲಾಕ್ಡೌನ್ ಹತ್ರ ಮಾಡಿಲ್ಲ. ಮತ್ತೆ ಚಿಕನ್ ಗೀ ರೋಸ್ಟ್ ಇದೆಯಾ? ಆಮೇಲೆ ನೀರು ದೋಸೆ ಒಂದು ಪ್ಲೇಟಿಗೆ ಎಷ್ಟು ಬರುತ್ತೆ ಸರ್? 5? 2 ಪ್ಲೇಟ್ ನೀರು. 2 ಪ್ಲೇಟು ನೀರು ದೋಸೆ. ಮತ್ತೆ ಎಂತ ಬೇಕು? ತಗೊಳ್ಳಿ, ಫಸ್ಟ್ ತಿನ್ನ ಮುಗಿಸೋಣ. ಅಲ್ಲ, ಇದು ಬೇಕಾ? ಯಾವುದು? ಬೇಡ. ಆರ್ಡರ್ ಮಾಡಿ. ರನ್ಸ್ ಆಫ್ ಹೆವನ್. ತಗೊಳ್ಳಿ, ತಿಂತಿರ್ತಾನೆ. ಬಟ್ ನನಗೆ ಫಿಶಲ್ಲಿ ಕರು ಬೇಕು ಅಂತ. ಕ್ರ್ಯಾಬ್ ಏನು ಕೊಡಲಾ? ಪ್ರಾನ್ಸ್ ಕೊಡಲಾ? ಕ್ರ್ಯಾಬ್ ಹೇಗಿರುತ್ತೆ? ಆಮೇಲೆ ಏನಿದೆ? ಯಾವುದು? ಮಸಾಲ ಫ್ರೈ, ಸುಕ್ಕ. ನೀರು ದೋಸೆಗೆ ಆಗುತ್ತಲ್ಲ ಸುಕ್ಕ ಸುಕ್ಕ ಕೊಡ್ತೀನಿ. ಇದು ನಿಮ್ಮ ರೈಸಿಗೆ ಆಗಲ್ಲ. ರೈಸಿಗೆ ಕರಿ ಉಂಟಲ್ಲ? ಬಾಂಗ್ಲಾ ಕರಿ ಉಂಟಲ್ಲ. ಬಂಗಡೆ ನಾರ್ಮಲ್ ಕರಿಯಾ ಅಥವಾ ಪುಳಿ ಮುಂಚಿಯಾ? ಪುಳಿ ಮುಂಚಿ ಬೇಕಾದ್ರೆ ಪುಳಿ ಮುಂಚಿನೇ ಇದೆ. ಕರಿ ಸ್ವಲ್ಪ ತೆಳ್ಳಗೆ ಬರುತ್ತೆ, ಪುಳಿ ಮುಂಚಿ ದಪ್ಪ ಬರುತ್ತೆ. We'll do one thing. I will take bangade curry and rice and one bangade fry. That is enough. No more crab. ಅಂಚಲ್ ಒಂದು ತಗೊಳ್ಳೋಣ. ಬಂಗಡೆ ರವೆ ಕೊಡ್ತೀನಿ. ಪಾಂಫ್ಲೆಟ್ ಓಕೆ. ಬಂಗಡೆ ರವೆ ಕೊಡಲಾ? Bangade rava fry ಕೊಡಿ. ಕ್ರ್ಯಾಬ್ ಬೇಡಲ್ಲ? Crab. ಪಾಂಪ್ಲೆಟ್ ಮಸಾಲ, ಬಂಗಡೆ ಕರಿ, ರೈಸ್, ಬಂಗಡೆ ರವೆ, ಚಿಕನ್ ಗೀ ರೋಸ್ಟ್, ನೀರು ದೋಸೆ ರೊಟ್ಟಿ. ಒಂದು ಕರ್ಡ್ ಸರ್. ಇದೇನಿದೆ ಕುಡಿಯೋದ್ರಲ್ಲಿ? ಲೆಮನ್ ಸೋಡಾ ಇದೆ. ಇದಿದೆ ಬಟರ್ ಮಿಲ್ಕ್. ಬಟರ್ ಮಿಲ್ಕ್ ಕೊಡ್ಬಿಡಿ. ಎಂತ ಗೊತ್ತಾ ಸಯ್ಯು, ಥಾಲಿ ಇಲ್ಲ. ಸ್ಟಾರ್ಟ್ ಮಾಡಿಲ್ಲ ಅಂತಲ್ಲ? ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಲಾಕ್ಡೌನ್ ನಂತರ ಥಾಲಿ ಸ್ಟಾರ್ಟ್ ಮಾಡಿಲ್ಲ ಅಂತ. ಫಿಶ್ ಥಾಲಿ ಫಸ್ಟ್ ಜನ ಜಾಸ್ತಿ ಇದ್ದಾರೆ ಅಂತ. ಬಟ್ ಥಾಲಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಅಂದರೆ ತುಂಬ ವೆರೈಟೀಸ್ ಇರುತ್ತೆ. ಆಮೇಲೆ ಫಿಶ್ ಫ್ರೈನೂ ಕೊಡ್ತಾರೆ, ಫಿಶ್ ಕರೀದು ಫಿಶ್ ಕೊಡ್ತಾರೆ, ಬಂಗಡೆ ಸಿಗುತ್ತೆ, ನೀರು ದೋಸೆ ಇರುತ್ತೆ, 2-3 ಇರುತ್ತೆ. ಆಮೇಲೆ ಇದು ಪ್ರಾನ್ಸು ಇದು ಚಟ್ನಿ ಥರ ಕೊಡ್ತಾರೆ, ಚೆನ್ನಾಗಿರುತ್ತೆ. ಪರವಾಗಿಲ್ಲ, ನಮಗೆ ನೆಕ್ಸ್ಟ್ ಟೈಮ್ ತಿನ್ನೋಣ. ಇವಳು ಈ ಥರ ಆ್ಯಕ್ಷನ್ಸ್ ಎಲ್ಲ ಕೊಡ್ತಾಳೆ, ಆದರೆ ತಿನ್ನೋದು ಮಾತ್ರ ಕಮ್ಮಿ. ಹೇಳಿದ್ರೆ ನಾನು ಹಂಗೆ, ನನ್ನ ಹೊಟ್ಟೆ ಚಿಕ್ಕು, ಎಲ್ಲ ತಿನ್ಬೇಕಂತ ಹೊಟ್ಟೆ ಚಿಕ್ಕು, ತಿನ್ನೋಕ್ಕಾಗಲ್ಲ. ಇಲ್ಲ ಹಾಕ್ತೀವಿ ನಾವು ತಗೊಂಡು. ಕೈಯಲ್ಲಿ ತಿಂದ್ರೇನೆ ಚಂದ. ಅವ್ರು ಈ ಫೋರ್ಕಲ್ಲಿ ತೆಗೆದು ಕಟ್ ಮಾಡಿ ಹಾಕೋದು ಬೇಡ. ಚಿಕನ್ ಗೀ ರೋಸ್ಟ್ ಬಂತು. ಯಮ್ಮಿ ಅಲ್ಲ. ಸ್ನೇಹ ಕಣ್ಣು ಫುಲ್ ಅದ್ರ ಮೇಲೆ ಇರ್ತಿರೋದು. ನೀರು ದೋಸೆ ಬಂತು.
ಪ್ರಾನ್ ಸುಕ್ಕ ಹಾಂ, ಎಕ್ಸ್ಟ್ರಾ ಒಂದು ಪ್ರಾನ್ಸ್ ಸುಕ್ಕ ಬೇರೆ ಆರ್ಡರ್ ಮಾಡಿದ್ದೀನಿ. ಫುಲ್ಲು ಸ್ನೇಹ ಫುಲ್ಲು ತಿಂದು ಎಂಜಾಯ್ ಮಾಡ್ತಾ ಅವಳೆ. ಎಷ್ಟು ದಿನ ಆಗಿತ್ತು ಫಿಶ್ ಫ್ರೈ ಮತ್ತು ಚಿಕನ್ ಸುಕ್ಕ ಟೇಸ್ಟ್ ಮಾಡಿದೆ, ಸಖತ್ತಾಗಿದೆ, ಸೂಪರಾಗಿದೆ. ಸಾರಿ ಚಿಕನ್ ಗೀ ರೋಸ್ಟ್. ನಾವೀಗ ಪ್ರಾನ್ಸ್ ಸುಕ್ಕ ಆರ್ಡರ್ ಮಾಡಿದ್ವಲ್ಲ, ಸೊ ಅದನ್ನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಬಾಂಗ್ಡೆ ಫಿಶ್ ಫ್ರೈ 2 ಹಾಕಿದ್ದಾರೆ. ತವಾ ಫ್ರೈ ಅಲ್ಲ, 2 ಅಲ್ಲ, ಮಿಡ್ಲ್ ಓಪನ್ ಮಾಡಿರೋದು ಇಲ್ಲ ನೋಡಿ. ಮಿಡ್ಲ್ ಓಪನ್ ಮಾಡಿರೋದು. ಹೌದಾ? ಪ್ರಾನ್ಸ್ ಸುಕ್ಕ ಅಲ್ಲ, ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಚೆನ್ನಾಗಿದೆಯಾ? ತಿನ್ನಿ. ವೈಟ್ ರೈಸ್ ಬಂತು. ಇದು ಬಾಂಗಡೆ ಪುಳಿ ಮುಂಚೆ ಬಾಂಗಡ ಕರಿ ಅಲ್ಲ. ಆರಾಮಾಗಿ ಫೋರ್ಕಲ್ಲಿ ಮೀನು ತಿನ್ನಿಸ್ತಾರೆ ಬಾಂಗಡೆ. ಚೆನ್ನಾಗಿದೆಯಾ? ಹೋಗುತ್ತೆ ನೋಡಿ. ಏನು ಐಸ್ ಕ್ರೀಮ್ ಬರುತ್ತೆ. ಸ್ನೇಹ ಏನೆಲ್ಲ ಆರ್ಡರ್ ಮಾಡಿದ್ಲು, ಆದರೆ ಎಲ್ಲರೂ ಸ್ವಲ್ಪ ತಿಂದ್ಬಿಟ್ಟು ನಾನು ಹೊಟ್ಟೆ ಫುಲ್ ಆಗಿದೆ ಅಂತ ಹೇಳ. ಆಮೇಲೆ ಎಲ್ಲ ಈಗ ಫುಲ್ ಪಾರ್ಸಲ್ ತೊಗೊಂಡಿದೆ. ಹಾಂ, ಕರಿ ಜಾಸ್ತಿ ಆಯಿತು. ಫಿಶ್ ಬಾಂಗಡೆ ಫ್ರೈ ಸಾರಲ್ಲಿರೋದು ತಿನ್ನಬೇಕು, ಫ್ರೈ ತಿನ್ನಬೇಕು. ಸೊ ನಾನು ಹಾಫ್ ಪೀಸ್ ತಿಂದೆ, ಹಾಫ್ ಪೀಸ್ ಹಾಗೆ ಹಾಂ. ಇನ್ನು ನೈಟಿಗೆ ಊಟ ಅದೇ ಆಗುತ್ತೆ, ಅಡುಗೆ ಮಾಡೋದು ಬೇಡ ಅಲ್ಲ. ಹೊಟ್ಟೆ ಫುಲ್ ತಿಂದಾಯಿತು. ಇವಳು ಸ್ವಲ್ಪ ತಿನ್ನೋ ಅಷ್ಟಿಗೆ ನಂದಯ್ಯೋ ಹೊಟ್ಟೆ ಫುಲ್ ಆಗಿದೆ ಅಂತ ಇವಳು. ಆಮೇಲೆ ಎಲ್ಲ ಪಾರ್ಸಲ್ ತೊಗೊಂಡು ನೋಡು. ಎಲ್ಲನೂ ಅಲ್ಲ, ಕರಿ ಜಾಸ್ತಿ ಆಯಿತು, ಕರಿ ಪಾರ್ಸಲ್ ತೊಗೊಂಡ್ವಿ. ಆಮೇಲೆ ಫ್ರೈಯಲ್ಲಿ ಹಾಫ್ ತಿಂದೆ, ಹಾಫ್ ಹಂಗೆ ಇಟ್ಟಿದ್ದೆ, ಅದನ್ನು ಪಾರ್ಸಲ್ ತೊಗೊಂಡ್ವಿ. ಮತ್ತು ಇಲ್ಲ, ಪುಳಿ ಮುಂಚೆ ಅಲ್ಲ, ಅದು ಕರಿಯಾ? ಅದೇನೇ ಹೇಳಿದ್ನಲ್ಲ. ಆಮೇಲೆ ಮತ್ತೆ ಎಂತ ರೈಸ್ ಜಾಸ್ತಿ ಆಯಿತು, ಯಾಕಂದರೆ ಇವ್ರು ಫುಲ್ ನೀರು ದೋಸೆ ತೊಗೊಂಡ್ಬಿಟ್ಟಿದ್ರು. ಸೊ ರೈಸ್ ನಾನು ಒಬ್ಬಳೇ ತಿನ್ನಬೇಕಾಗಿತ್ತು. ಸೊ ಅದಕ್ಕೆ ರೈಸ್ ಸ್ವಲ್ಪ ಜಾಸ್ತಿ ಆಯಿತು. ಮತ್ತು ವೇಸ್ಟ್ ಮಾಡೋದು ಬೇಡ ಅಂತ ಪಾರ್ಸಲ್ ತೊಗೊಂಡಿದ್ದೀವಿ. ಏನಿಲ್ಲ, ರಾತ್ರಿ ತಿನ್ನೋದು ಅಷ್ಟೇ. ಓವರ್ ಆಲ್ ಒಪಿನಿಯನ್ ನನಗೆ ಪ್ಲೇಸ್ ಲೈಕ್
ಬಂದಿದ್ದೀನಿ, ನಾನೊಂದು 2-3 ಸರಿ ಬಂದಿದ್ದೀನಿ. ಸೊ ನನಗಿಷ್ಟ ಆ ಫುಡ್ಡು. ಲೈಕ್ ತುಂಬ ಮಂಗಳೂರು ಫುಡ್ ಮಿಸ್ ಮಾಡ್ಕೊತಾ ಇಲ್ಲಿ ಬಂದು ತಿನ್ಬೋದು. ಲೈಕ್ ಚೆನ್ನಾಗಿರುತ್ತೆ. ಸಿಂಧೂರ ಅವ್ರದ್ದು ತುಂಬ ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ. ಇದು ಕನಕಪುರ ರೋಡಲ್ಲಿ ಇರೋ ಬ್ರಾಂಚು. ನಮಗೆ ಇಲ್ಲಿ ಹತ್ರ ಆಗುತ್ತೆ, ಯಾಕಂದರೆ ನಾವು ಇಲ್ಲಿ ಯಾವಾಗಲೂ ಅಕ್ಕದ ಮನೆಗೆ ಹೋಗ್ಬೇಕಾದ್ರೆ ನಮ್ಗೆ ಆನ್ ದಿ ವೇ ಸಿಗುತ್ತೆ. ಸೊ ಅದಕ್ಕೆ ಇವತ್ತು ಆನ್ ದಿ ವೇ ಹೋಗ್ತಾ ಇದ್ದೀವಲ್ಲ, ಸೊ ಊಟ ಮಾಡಿಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಿಮಗೂ ಹೇಳೋಣ ಅಂತ ಅಲ್ವಾ ಸಯ್ಯು? ಸೊ ಹಾಗಾಗಿ ಬಂದು ತಿನ್ಕೊಂಡ್ಬಂದೆ. ಎಸ್. ಸೊ ಈಗ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಅಲ್ವಾ? ಹೋಗೋಣ. ನಿಮಗೆ ಹೇಗೆ ಅನ್ನಿಸ್ತು ಅಂತ ನೀವು ನಿಮ್ಮ ಒಪಿನಿಯನ್ ಹೇಳಿಲ್ಲ ಅಲ್ಲ? ನನಗೆ ಫಿಶಸ್ ಎಲ್ಲ ಇಷ್ಟ ಆಯಿತು. ಫಿಶ್ ಆ್ಯಕ್ಚುಲಿ ಬೇರೆ ನಾವು ತಿಂದಿದ್ದಲ್ಲ, ಅದರೆಲ್ಲ ಫಿಶ್ ಸೈಡ್ ಸ್ವಲ್ಪ ಕ್ರಿಸ್ಪಿ ಇರಲ್ಲ, ಅದ್ರ ಮೇಲೆ ಮಸಾಲೆ ಹಾಕ್ತಾರಲ್ಲ, ಇದು ಹಂಗಿಲ್ಲ. ಅವ್ರು ಅದ್ರಲ್ಲಿ ಏನು ಮಾಡ್ತಾರೆ ಗೊತ್ತಾ, ಒಂದ್ಸರಿ ತವಾ ಫ್ರೈ ಮಾಡಿ ಅದ್ರ ಮೇಲೆ ಮಸಾಲೆ ಹಾಕ್ತಾರೆ. ಇದು ಮಸಾಲದಲ್ಲೇ ಬೇಯಿಸೋದು. ಕಾಂಫರ್ಟ್ ಚೆನ್ನಾಗಿತ್ತು. ಬಟ್ ನನಗೆ ಅನಿಸಿದ್ದು ಒಂದು ಕರೆಕ್ಷನ್ ಅಂತಂದರೆ, ಫಿಶ್ಶು ನೀವು ಮಂಗಳೂರಲ್ಲಿ ಸಿಗೋಷ್ಟು ಫ್ರೆಶ್ನೆಸ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕಂದರೆ ಆಬ್ವಿಯಸ್ಲಿ ಸಿಗಲ್ಲ ಇಲ್ಲಿ. ಅಲ್ಲಿಂದ ಬರೋಗೆ ಒಂದು ದಿನದ ಮೇಲೆ ಆಗಿರುತ್ತೆ. ಡೈಲಿ ತಂದಿರೋದಾದ್ರೂ ಸರಿ, ಲೈಕ್ 1 ಡೇ ಟ್ರಾವೆಲಿಂಗು ಹಾಗೆ ಆಗುತ್ತೆ ಅಲ್ಲಿಂದ ಇಲ್ಲಿ ಬೆಂಗಳೂರಿಗೆ. ಯಾವ ಕಡೆ ಆಯ್ತು, ತಮಿಳ್ನಾಡು ಕಡೆಯಿಂದಾದ್ರೂ ಸರಿ, ಮಂಗಳೂರು ಕಡೆ ಇಲ್ಲ ಕೇರಳ ಕಡೆ, ಯಾವ ಕಡೆಯಿಂದಾದರೂ 1 ಡೇ ಟ್ರಾವೆಲಿಂಗ್ ಬೇಕಾಗುತ್ತೆ. ಮತ್ತು ಹೋಟ್ಲವರು ಎಷ್ಟು ದಿನ ಫ್ರೀಸರಲ್ಲಿ ಇರ್ತಾರೋ ಅದೆಲ್ಲ ಗೊತ್ತಿಲ್ಲ. ಒಬ್ಬರೊಬ್ರು ಆ ಸ್ಟ್ಯಾಂಡರ್ಡ್ಸ್ ಕೀಪ್ ಮಾಡಿದರೆ ಓಕೆ. ಅಷ್ಟು ಇದೇನಿರಲಿಲ್ಲ. ಬಟ್ ನಮಗೆ ಅಂದರೆ ಮಂಗಳೂರವ್ರ ಹತ್ರ ನಾವು ಮೀನು ತಿಂದವ್ರಿಗೆ ಗೊತ್ತಿರತ್ತಲ್ಲ ಫ್ರೆಶ್ ಅಲ್ವಾ ಅಂತ ಗೊತ್ತಾಗ್ಬಿಡುತ್ತೆ ತಿಂದ ತಕ್ಷಣ. ಸೊ ಅದಕ್ಕೆ ಹೇಳಕ್ಕೆ ಹೋದರೆ ನನಗೆ ಫಿಶ್ ಅಷ್ಟು ಫ್ರೆಶ್ ಇಲ್ಲ ಅಂತ ಅನ್ನಿಸ್ತು. ಐ ಮೀನ್ ಒಂದು ದಿನ 2 ದಿನ ಹಳೇದು ಅಂತ ಅನ್ನಿಸ್ತು. ಇವತ್ತು ಹಿಡ್ದಿದ್ದಂತ ಅನ್ನಿಸ್ತಿಲ್ಲ. ಆಬ್ವಿಯಸ್ಲಿ ಇವತ್ತು ಹಿಡ್ದಿದ್ದು ಇಲ್ಲಿ ಬರೋಕ್ಕಾಗಲ್ಲ, ಯಾಕಂದರೆ ಇಲ್ಲೆಲ್ಲೂ ಬೀಚ್ ಇಲ್ಲ. ಸೊ ಮಂಗಳೂರು, ಕೇರಳ ಅದು ತಮಿಳ್ನಾಡಿಂದನೇ ಬರಬೇಕು. ಬಟ್ ಓವರಾಲ್ ಆಗಿ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಮಂಗಳೂರು ದಿಸ್ ಆಥೆಂಟಿಕ್ ಮಸಾಲ ಎಲ್ಲ ಟೇಸ್ಟ್ ಇತ್ತು. ಚಿಕನ್ ಗೀ ರೋಸು ಟೇಸ್ಟ್ ಇತ್ತು ಅಲ್ಲ. ಆ ಥರ ಫುಡ್ ಸಿಗಬೇಕು ಅಂದ್ರೆ ಬೆಂಗಳೂರು ಭಾಳ ಕಷ್ಟ, ಸಿಗೋದೇ ಇಲ್ಲ. ನಾನು ತುಂಬ ಸರಿ ಮಂಗಳೂರು ಫುಡ್ಡು ಟ್ರೈ ಮಾಡಿದೆ. ಬಟ್ ಚಿಕನ್ ಗೀ ರೋಸ್ಟ್ ಅಂದ್ರೆ ಬರೀ ಉಳ್ಳಿನೂ ಮಸಾಲೆ ಹಾಕ್ಬಿಟ್ಟು ಕೊಡ್ತಾರೆ. ಹೌದು, ಚಿಕನ್ ಗೀನೇ ಇರಲ್ಲ. ಬಟ್ ಕಂಪೇರ್ ಟು ಎವ್ರಿಥಿಂಗ್ ಚೆನ್ನಾಗಿತ್ತು. ಓವರಾಲ್ ಆಗಿ ಹೇಳಬೇಕಂದ್ರೆ ತುಂಬ ರಶ್ ಇತ್ತು. ಸ್ಯಾಟರ್ಡೆ ಸಂಡೇಸ್ ತುಂಬ ರಶ್ ಇರುತ್ತೆ. ಇಲ್ಲ, ಅವ್ರು ಹೇಳ್ತಿದ್ರು ಲೈಕ್ ಇಷ್ಟು ದಿನ ರಶ್ ಇರಲಿಲ್ಲ, ಜಸ್ಟ್ ಸ್ಟಾರ್ಟ್ ಮಾಡಿದೆ ಕೋವಿಡ್ ಲಾಕ್ಡೌನ್ ಆದಮೇಲೆ. ಸೊ ಈ ವೀಕಿಂದ ತುಂಬ ರಶ್ ಸ್ಟಾರ್ಟ್ ಆಗಿದೆ ಅಂತ. ಸರಿ, ಹೋಗೋಣ. ಚಲೋ. ಹೋಪ್ ಎಲ್ಲರಿಗೂ ಈ ಫುಡ್ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀವಿ. ಇಷ್ಟ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ ಹಾಕಿರ್ತೀವಿ. ಮ್ಯಾಂಗ್ಳೂರ್ ಫುಡ್ನ ಬಂದು ಎಂಜಾಯ್ ಮಾಡಿ. ಮತ್ತು ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.